ಈ ವಿಡಿಯೋದಲ್ಲಿ ಕಾಲ್ ಫಾರ್ವರ್ಡಿಂಗ್ ಹೇಗೆ ಕ್ಯಾನ್ಸಲ್ ಮಾಡೋದು ಅಥವಾ ಹೇಗೆ ಆಫ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಬರ್ತಿರೋ ಕಾಲ್ ಬೇರೆದವ್ರಿಗೆ ಹೋಗ್ತಿದ್ದವಪ್ಪ ಅಂತಂದ್ರೆ ಅದನ್ನ ಹೇಗೆ ಆಫ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಕಾಲ್ ಫಾರ್ವರ್ಡಿಂಗ್ ಕ್ಯಾನ್ಸಲ್ ಮಾಡೋಕ್ಕೆ ಒಂದು ಕೋಡ್ ಇದೆ. ಈ ಕೋಡ್ ಬಂದು ಎಲ್ಲಾ ಮೊಬೈಲ್ಗೆ ವರ್ಕ್ ಆಗುತ್ತೆ. ಕೀಪ್ಯಾಡ್, ಆಂಡ್ರಾಯ್ಡ್ ಎಲ್ಲಾ ಮೊಬೈಲ್ದಲ್ಲಿ ಈ ಕೋಡ್ ವರ್ಕ್ ಆಗುತ್ತೆ. ಕಾಲ್ ಫಾರ್ವರ್ಡಿಂಗ್ ಕ್ಯಾನ್ಸಲ್ ಮಾಡ್ಕೋಡು. ಫಸ್ಟ್ ಸೆಟ್ಟಿಂಗ್ ದಲ್ಲಿ ಹೇಗೆ ಆಫ್ ಮಾಡೋದಂತ ತೋರಿಸ್ತೀನಿ. ನಂತರ ಕೋಡ್ ಡಯಲ್ ಮಾಡಿ ಹೇಗೆ ಕಾಲ್ ಫಾರ್ವರ್ಡಿಂಗ್ ಕ್ಯಾನ್ಸಲ್ ಮಾಡೋದಂತ ಆಮೇಲೆ ತೋರಿಸ್ಕೊಡ್ತೀನಿ. ಫಸ್ಟ್ ಸೆಟ್ಟಿಂಗ್ ದಲ್ಲಿ ಹೇಗೆ ಆಫ್ ಮಾಡೋದಂತ ಇವಾಗ ತೋರಿಸ್ತೀನಿ ಬನ್ನಿ. ಫಸ್ಟ್ ಫೋನ್ ಡೈಲರ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಮೇಲ್ಗಡೆ 3 ಲೈನ್ ಕಾಣ್ತಾವಲ್ಲ, ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕಾಲಿಂಗ್ ಅಕೌಂಟ್ ಅಂತ ಇದೆಯಲ್ಲ, ಆ ಕಾಲಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ದು ಒಂದನೇ ಸಿಮ್ ಕಾಲ್ ಫಾರ್ವರ್ಡ್ ಆಗಿದೆ ಇಲ್ವಾ, ಎರಡನೇ ಸಿಮ್ ಆಗಿದೆ ನೋಡ್ಕೊಂಡು ಆ ಸಿಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಕಾಲ್ ಫಾರ್ವರ್ಡಿಂಗ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ, ಓಪನ್ ಆಗುತ್ತೆ. ಇವಾಗ ಇಲ್ಲಿ ಫಾರ್ವರ್ಡ್ ಅಂತೇಳಿ ಕೆಳಗಡೆ ನಂಬರ್ ತೋರಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫಾರ್ವರ್ಡ್ ಆದ ನಂಬರ್ ತೋರಿಸ್ತಿದೆಯಲ್ಲ, ಈ ನಂಬರ್ ಏನದ ಫುಲ್ ಕ್ಲಿಯರ್ ಮಾಡಿ ಕ್ಯಾನ್ಸಲ್ ಮಾಡಿ. ಕ್ಲಿಯರ್ ಮಾಡಿದ ನಂತರ ಕೆಳಗಡೆ ಟರ್ನ್ ಆಫ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಆಫ್ ಆಗುತ್ತೆ. ಈ ತರ ಕಾಲ್ ಫಾರ್ವರ್ಡಿಂಗ್ ಕ್ಯಾನ್ಸಲ್ ಮಾಡೋದು ಸೆಟ್ಟಿಂಗ್ದಲ್ಲಿ. ಇದೇನಾದ್ರೂ ನಿಮ್ಗೆ ಕಷ್ಟ ಅನಿಸಿದರೆ ಈಸಿಯಾಗಿ ಕೋಡ್ ಡಯಲ್ ಮಾಡಿ. ಈ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕೋಡ್ ಡಯಲ್ ಮಾಡಿದ ತಕ್ಷಣನೇ ಕಾಲ್ ಫಾರ್ವರ್ಡಿಂಗ್ ಕ್ಯಾನ್ಸಲ್ ಆಗುತ್ತೆ. ಈ ಪ್ರೋಸೆಸ್ ಮಾಡೋದು ಅವಶ್ಯಕತೆನೇ ಇಲ್ಲ ಕೋಡ್ ಡಯಲ್ ಮಾಡಿದರೆ. ಇವಾಗ ಕೋಡ್ ಡಯಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಬನ್ನಿ. ಇವಾಗ ಬ್ಯಾಕ್ ಬನ್ನಿ, ಹೋಮ್ ಪೇಜಿಗೆ ಬನ್ನಿ. ಫೋನ್ ಡೈಲರ್ ಓಪನ್ ಮಾಡಿ. ಫೋನ್ ಡೈಲರ್ದಲ್ಲಿ ನಾ ಹೇಳೋ ನಂಬರ್ ಡಯಲ್ ಮಾಡಿ. SS002S ಈ ನಂಬರ್ ಡಯಲ್ ಮಾಡಿ. ಡಯಲ್ ಮಾಡಿದ ನಂತರ ಕಾಲ್ ಮಾಡಿ. ನಿಮ್ಮ ಸಿಮ್ ಯಾವ್ದು ಕಾಲ್ ಫಾರ್ವರ್ಡ್ ಆಗಿರುತ್ತೋ ಆ ಸಿಮ್ ಮೇಲೆ ಕಾಲ್ ಮಾಡಿ. ನಿಮ್ಮ ಕಾಲ್ ಫಾರ್ವರ್ಡ್ ಕ್ಯಾನ್ಸಲ್ ಆಗುತ್ತೆ. ಈ ಥರ ಕೋಡ್ ಡಯಲ್ ಮಾಡಿ ಕಾಲ್ ಫಾರ್ವರ್ಡ್ ಕ್ಯಾನ್ಸಲ್ ಮಾಡೋದು. ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ.